ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಯಾಕೆ ತಂದಿಲ್ಲ ನೀವು? ಮನೆ ಮಂದಿನ ಕಟ್ಕೊಂಡು ಇಡೀ ಊರ ಎಲ್ಲ ಆಫೀಸ್ಗಳಿಗೂ ಅಲೆದಾಡ್ಬಿಟ್ವಿ. 100 ಅರ್ಜಿಗಳನ್ನು ಕೊಟ್ವಿ. ಯಾರಿಗೂ ನಮ್ಮ ಧ್ವನಿನ ಕೇಳಿಸ್ಕೊಳ್ಳೋ ಪುರ್ಸತ್ತಿಲ್ಲ ದಣೆ. ಬಡವರಲ್ವ ನಾವು, ಯಾರು ಕೇಳ್ತಾರೆ? ಅದೇ ಶ್ರೀಮಂತರಾಗಿದ್ರೆ ದೊಡ್ಡವ್ರನ್ನ ಎದುರು ಹಾಕೊಂಡು ನಮ್ಮ ಕೈಲೇ ಬದುಕೋಕ್ಕಾಗ್ತಿಲ್ಲ ದಣೆ. ನಮ್ಮ ಸಂಕಟನೆಲ್ಲ ಯಾರ ಹತ್ರ ಹೇಳ್ಕೋಬೇಕಂತನೂ ತಿಳಿತಿಲ್ಲ. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಬಂದ್ವಿ. ನಮ್ಮ ಕೈ ಬಿಡಬೇಡಿ ದಣೆ, ಕಾಪಾಡಿ. ಕೂಲ್ ಡ್ರಿಂಕ್ಸ್ ಕಂಪ್ನಿ ಯಾರ್ದು? ಆ MLA ರಾಜಶೇಖರಪ್ಪ ಅವನಲ್ಲ, ಅವನ ಬಾಮ ಇದೆ ಸಣ್ಣಪ್ಪಂದು. ಸಂತೋಷ್, ಇವ್ರ ಜೊತೆ ಕ್ಯಾತ್ನಳ್ಳಿಗೆ ಹೋಗಿ ಆ ಕೂಲ್ ಡ್ರಿಂಕ್ಸ್ ಕಂಪ್ನಿಯಿಂದ ಇವ್ರಿಗೆ ಆಗ್ತಾ ಇರೋ ತೊಂದರೆ ನಷ್ಟ ಇದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಬನ್ರಿ. ಅಯ್ಯ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನೆಲ್ಲ ಸಣ್ಣ ಬುದ್ಧಿಯವ್ರ ಕೈಗೆ ಒಪ್ಸಿದೀವಯ್ಯ. ಎಲ್ಲಿದೆ ಪೈಲು? ಇಲ್ಲೇ ಇದೆ. ಕೊಡಿ. ಆಯ್ತು, ಇವತ್ತೇ ಕೋರ್ಟಲ್ಲಿ ನಿಮ್ಮ ಪರವಾಗಿ ಒಂದು ಕೇಸ್ ಫೈಲ್ ಮಾಡ್ತೀನಿ. ಆ ಕೂಲ್ ಡ್ರಿಂಕ್ಸ್ ಕಂಪ್ನಿನ ಮುಚ್ಚಿಸ್. ಅಯ್ಯ, ನಿಮ್ಮ ಋಣಿ ಆಗಿರ್ತೀವಿ. ಅಕ್ಕ ಅಕ್ಕ ಭಾವನ ವಿಷಯದಲ್ಲಿ ನಿಜವಾಗ್ಲೂ ತಪ್ಪಿಲ್ಲ ಅಕ್ಕ. ನಮ್ಮ ಅಣ್ಣನ ಆಫೀಸಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ನಮ್ಮ ಅಣ್ಣಗೆ ಈ ಮಟ್ಟಿಗೆ ಹಿಡಿತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನೇನು ಹೇಳಲೇ ಇಲ್ವಲ್ಲ ವೇದ. ನೀನು ಯಾಕೆ ತಪ್ಪು ಮಾಡ್ದೋಳ್ ಥರ ಮಾತಾಡ್ತಿದ್ಯಾ? ನಿನ್ನ ಭಾವ ಹೇಳಿದ್ರಲ್ಲ, ಮಾನ ಮರ್ಯಾದೆ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದಾಗ ಬಂದು ನನ್ನನ್ನು ಕಾಪಾಡಿದ್ದೆ ನಮ್ಮ ವೇದ ಅಂತ. ನನ್ನ ಮಗನೇ ಕಾಪಾಡ್ದವಳನ್ನ ನಾನು ಹೇಗಮ್ಮ ತಪ್ಪಾಗಿ ತಿಳ್ಕೊತೀನಿ? ಇದೊಂದು ವಿಷಯದಲ್ಲಿ ಮಾತ್ರ ಅಲ್ಲ ವೇದ, ಇನ್ಯಾವ ವಿಷಯದಲ್ಲೂ ಯಾವತ್ತೂ ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಮಣ್ಣ ಮಾಡಿರೋ ಕೆಲಸನ ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ ವೇದ, ಸಹಿಸ್ಕೊಳಕ್ಕಾಗ್ತಿಲ್ಲ. ಸೋಮಾರಿತನಕ್ಕೆ ಮತ್ತೊಂದು ಹೆಸರು ಅನ್ನೋ ಥರ ಇದ್ದಿದ್ದು ನಮ್ಮ ಯಜಮಾನ್ರಿಗೆ ಹೊಸ ಉತ್ಸಾಹ ಚೈತನ್ಯ ಕೊಟ್ಟ ಕೆಲಸ ಅದು. ಸಂಪಾದನೆ ಮಹತ್ವ ಅಂದ್ರೆ ಏನು ಅನ್ನೋದನ್ನ ಕಲಿಸ್ಕೊಟ್ಟ ಕೆಲಸ ಅದು. ಮನೆಗೆ ಮಗನಾಗಬೇಕು ಅನ್ನೋ ಜವಾಬ್ದಾರಿ ಪಾಠನ ಕಲಿಸ್ಕೊಟ್ಟ ಕೆಲಸ ಅದು. ಹೇ ಕೆಲಸ ಇವತ್ತು ಅವ್ರ ಮಾನ ಮರ್ಯಾದೆನೆ ತೆಗೆದ್ಬಿಡ್ತು. ಕಳ್ಳ ಅನ್ನೋ ಪಟ್ಟನೂ ಕೊಟ್ಬಿಡ್ತು. ಒಳ್ಳೊಳಗೆ ಮನುಷ್ಯರಿಗೆ ಎಷ್ಟೊಂದು ಹೊತ್ತಿದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ನಿರ್ಧಾರ ಮಾಡಿರ್ತಾನೆ ಹೇಳು.
ಆದ್ರೆ ಇವತ್ತಲ್ಲ ನಾಳೆ ಅವ್ರಿಗೆ ಬುದ್ಧಿ ಬರುತ್ತೆ, ಅವರು ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋ ಭರವಸೆ ಇತ್ತು ನನಗೆ ವೇದ. ಆದ್ರೆ ಇವತ್ತು ಈ ರೀತಿ ಅವಮಾನ ಆದ್ಮೇಲೆ ಅವ್ರಿಗೆ ಯಾರು ಕೆಲಸ ಕೊಡ್ತಾರೆ ಹೇಳು? ಈ ಮುಂದೆ ಅವ್ರಿಗೆ ಎಲ್ಲರ ತರ ಬದುಕಕ್ಕಾಗತ್ತ ಹೇಳು ವೇದ? ಅಕ್ಕ, ನೀವು ಚಿಂತೆ ಮಾಡಬೇಡಿ ಅಕ್ಕ. ಭಾವಂಗೆ ಒಂದೊಳ್ಳೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಒಟ್ಟಿನಲ್ಲಿ ನಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದ್ ರೀತಿಲಿ ನೀನೇ ಕಾರಣ ಆಗ್ಬಿಟ್ಟೆ ನೋಡು. ಅಯ್ಯೋ, ನೀನ್ ನಮಗ್ ಕೆಡಕ್ ಮಾಡ್ದೆ, ಅದರಿಂದ ನಾವು ಒದ್ದಾಡ್ತಿದೀವಿ ಅಂತ ನಾನು ಹೇಳಿಲ್ಲ ವೇದ. ನನ್ನ ಮಾತಿನ ಅರ್ಥ ಅದಲ್ಲ. ನೀನ್ ಯಾವತ್ತೂ ಅಂತ ಕೆಲಸ ಮಾಡೋಳಲ್ಲ, ಅದ್ ನನ್ ಗೊತ್ತು ವೇದ. ತಪ್ಪಾಗಿ ತಿಳ್ಕೊಬೇಡ. ಮತ್ತೆ ನಾನು ಹೆಂಗಕ್ಕ ಎಲ್ಲ ಸಮಸ್ಯೆಗಳಿಗೂ ಕಾರಣ ಆಗ್ತೀನಿ? ವೇದ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಯಾಕೆ ನಡೀತು ಹೇಳು? ಭೂಮಿಗೋಸ್ಕರ. ರಾಮಾಯಣದಲ್ಲಿ ಯುದ್ಧ ಯಾಕೆ ನಡೀತು ಹೇಳು? ಸೀತೆಗೋಸ್ಕರ. ಇಲ್ಲಿ ಯುದ್ಧ ನಡೀತಾ ಇರೋದು ನಿನಗೋಸ್ಕರ. ಹೇಗಾದ್ರೂ ಮಾಡಿ ನಿನ್ನ ಮನೆಗೆ ವಾಪಸ್ ಕರೆಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಯುದ್ಧ ನಡೀತಾ ಇದೆ ವೇದ. ಇಲ್ಲಿ ನೀನ್ ಸೋಲ್ಬೇಕು, ಇಲ್ಲ ಅವ್ರು ಸೋಲ್ಬೇಕು. ಅಲ್ಲಿವರೆಗೂ ಈ ಯುದ್ಧ ನಿಲ್ಲೋದೇ ಇಲ್ಲ ವೇದ. ಅದರ ಪರಿಣಾಮಗಳು ನಮ್ಮ ಮೇಲೆ ಆಗ್ತಾನೆ ಇರುತ್ತೆ. ಮೇಲಿಂದ ಮೇಲೆ ಹೊಡೆತಗಳು ಬೀಳ್ತಾನೆ ಇರುತ್ತೆ. ನೀವು ಹೇಳಿದ 100% ಕರೆಕ್ಟ್ ಅಕ್ಕ. ಆದ್ರೆ ಇದಕ್ಕೆ ಪರಿಹಾರ ಏನಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ವೇದ, ನೀನ್ ಬುದ್ಧಿವಂತೆ, ಧೈರ್ಯವಂತೆ. ಸಮಸ್ಯೆಗಳನ್ನು ಎದುರಿಸೋದು ನೀನು ಕಷ್ಟನೇ ಅಲ್ಲ ವೇದ. ಚೆನ್ನಾಗಿ ಯೋಚನೆ ಮಾಡು. ಈ ಸಮಸ್ಯೆಗೂ ಒಂದು ದಾರಿ ಇದ್ದೇ ಇರುತ್ತೆ. ಇದಕ್ಕೆ ಪರಿಹಾರ ಏನು ಅಂತ ನೀನು ಕಂಡ್ಕೊಂಡ್ರೆ ಯುದ್ಧ ತಾನಾಗೆ ನಿಲ್ಲುತ್ತೆ.